ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಈ ಒಂದು ಕಾರನ್ನು ಹಿಡ್ಕೊಂಡು ಒಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೇನೆ. ಸ್ಪೆಷಲ್ ಅಂತ ಹೇಳಿದ್ರೆ ಈ ಹಿಂದೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೆ. ಬಟ್ ಇವತ್ತು ನಾನು CNG ಪ್ಲಸ್ ಪೆಟ್ರೋಲಲ್ಲಿ ಒಟ್ಟು ಟೋಟಲ್ ಆಗಿ 1,00,000 ಕಿಲೋಮೀಟರ್ ಓಡಿತು ಈ ಒಂದು ಕಾರ್. ಇವತ್ತು 1,00,000 ಕಿಲೋಮೀಟ್ರಲ್ಲಿ ನನಗೆ ಏನೆಲ್ಲ ಲಾಭ ಆಯಿತು, ಯಾಕಾಗಿ ಗ್ಲಾನ್ಸಾ ತಗೋಬಹುದಾ ಅಥವಾ ಗ್ಲಾನ್ಸಾದಲ್ಲಿ ನನಗೆ ಏನೆಲ್ಲ ಎಫೆಕ್ಟ್ ಅಂತ ಅನಿಸ್ತು, ಯಾಕಂದರೆ ಬೆನಿಫಿಟ್ ಎಷ್ಟಾಯಿತು, ಲಾಸ್ ಎಷ್ಟು ಆಯಿತು, ಎಲ್ಲ ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯಾಕಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಚಾನಲಲ್ಲಿ ಟೆಕ್ನಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ವೆಹಿಕಲ್ ರಿವ್ಯೂ ಆಗಿರ್ಬೋದು, ನಾರ್ಮಲ್ ದೈನಂದಿನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಡುಗೆ ಮಾಹಿತಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಥದ್ರಲ್ಲಿ ಎಲ್ಲ ವಿಚಾರಗಳು ನಿಮಗೆ ಈಸಿಯಾಗಿ ತಲುಪಬೇಕಂತ ಹೇಳಿದ್ರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಟ್ಯಾಪ್ ಮಾಡಿ. ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ನಾನು ಇವತ್ತು ಹೇಳ್ತಾ ಇರುವಂತ ಹೇಳಿದ್ರೆ 1,795 ಕಿಲೋಮೀಟರ್ ಈ ಒಂದು ಕಾರು ಓಡಿತು. ಇವತ್ತಿಗೆ ಸರಿಯಾಗಿ 989 ದಿನಗಳಾಯಿತು. ಅಂದರೆ 2 ವರ್ಷ ಸುಮಾರು ಒಂದು 8 ತಿಂಗಳಾಗ್ತಾ ಬಂತು. ಅಂದರೆ 8 ತಿಂಗಳು ಕಳೀತು. ಏಪ್ರಿಲ್ 17ಕ್ಕೆ ನಮ್ಮದು 3 ವರ್ಷ ಕಂಪ್ಲೀಟ್ ಆಗುತ್ತೆ. ಇವತ್ತು ಹೊಸ ವರ್ಷದ ಈ ಒಂದು ಇದರಲ್ಲಿ ಏನಿರ್ತೀವಿ, ಹೊಸ ವರ್ಷಕ್ಕೆ ಬರುವಾಗ ನಾನು ಇವತ್ತು 1,00,000 ಕಿಲೋಮೀಟರ್ ಓಡಿಸಿ ಆಯಿತು ಅಂತ ಹೇಳುವಂತಹ ಆ ಒಂದು ಯೂಸರ್ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕಾಗಿ ಗ್ಲಾನ್ಸಾ ತಗೋಬೋದು ಅಂತ ಹೇಳಿದ್ರೆ, ಒಂದು ಸಣ್ಣ ಒಂದು ಫ್ಯಾಮಿಲಿಗೆ, ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂತಹ ಒಂದು ಕಾರ್ ಅಂತಲೇ ಹೇಳ್ಬೋದು ಗ್ಲಾನ್ಸಾ ಅಂತ ಹೇಳಿದರೆ. ಮೈಲೇಜ್ ಕಂಪೇರ್ ಮಾಡಿದರೆ, ಮೈಂಟೆನೆನ್ಸ್ ಕಂಪೇರ್ ಮಾಡಿದರೆ, ಎಲ್ಲ ವಿಚಾರಗಳನ್ನ ನೋಡಿದರೆ ನಮಗಂತೂ ಗ್ಲಾನ್ಸಾ ಅಂತ ಹೇಳುವಂಥದ್ದು ಒಂಥರ ಚೆನ್ನಾಗಿರುವಂತಹ ಕಾರು ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ನೆಗೆಟಿವ್ಸ್ ಕೂಡ ಇರುತ್ತೆ, ಆಯಿತಾ. ಆ ನೆಗೆಟಿವನ್ನು ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ನನಗೆ ಬೆನಿಫಿಟ್ ಅಂತ ಹೇಳಿದ್ರೆ, ಮೈಲೇಜ್ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಪೆಟ್ರೋಲಲ್ಲಂತೂ ಸೂಪರ್ ಮೈಲೇಜ್ ಅಂತಲೇ ಹೇಳ್ಬೋದು. ಇವಾಗ ನಾವು ಏನೋ ಆಲ್ಟೋ 800 ಯೂಸ್ ಮಾಡಿದರೆ ಅಥವಾ ಸೆಲೆರಿಯೋ ಯೂಸ್ ಮಾಡಿದರೆ, ಮಾರುತಿ ಅವರದೇ ಕೆಲವೊಂದು ಸಣ್ಣ ಮಟ್ಟಿನ ವೆಹಿಕಲ್ನ ಕಂಪೇರ್ ಮಾಡಿದರೆ ನಮಗೆ ಅದಕ್ಕಿಂತ ಅದನ್ನು ಕಂಪೇರ್ ಮಾಡಿದರೆ ಅದಕ್ಕಿಂತ ಬೆಟರ್ ಮೈಲೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ 800 CC ಇರುವಂತಹ ಒಂದು ಕಾರು ಮತ್ತು 1200 CC ಇರುವಂತಹ ಕಾರಲ್ಲಿ ಮೈಲೇಜ್ ಡಿಫ್ರೆನ್ಸ್ ಬಂದರೆ 1 ಕಿಲೋಮೀಟರ್ ಮಾತ್ರ ವ್ಯತ್ಯಾಸ ಬರುವಂಥದ್ದು. ಸುಮಾರು 1 ಲೀಟರ್ ಪೆಟ್ರೋಲಲ್ಲಿ ನಮಗೆ 18ರಿಂದ 19 ಮೈಲೇಜ್ ಅವರೇಜ್ ಸಿಗುತ್ತೆ. ಆದರೆ ಮತ್ತೆ ನಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಆದರೆ ನಾರ್ಮಲ್ ಆಗಿ ಹೇಳ್ತಾ ಇರುವಂತಹ ವಿಚಾರ ನೋಡಿದರೆ ನಮಗೆ ಮೈಲೇಜ್ ಅಂತೂ 18ರಿಂದ 19 ಸಿಗುತ್ತೆ. ಆದರೆ ಟಾಪ್ ಆ್ಯಂಡ್ ಟಾಪಲ್ಲಿ ಹೋಗಬೇಕು, ಆ ಒಂದು ಮೈಲೇಜ್ ಸಿಗಬೇಕಂದ್ರೆ ನಮಗೆ ಲೋಕಲೆಲ್ಲ ಓಡಿಸೋದಿದ್ರೆ ಒಂದು 16ರಿಂದ 17 ಮೈಲೇಜ್ ಈ ಗಾಡಿಯಲ್ಲಿ ಸಿಗುತ್ತೆ. ನಾನಂತೂ 27,000 ಕಿಲೋಮೀಟರ್ ಪೆಟ್ರೋಲ್ ಓಡಿಸಿ ಆ ನಂತರ ನಾನು CNG ಫಿಟ್ ಮಾಡಿಸಿದ್ದೆ. ಲೋವೆಟೋ ಬ್ರ್ಯಾಂಡ್ ಇದ್ದು ಔಟ್ ಸೈಡಲ್ಲಿ ಫಿಟ್ ಮಾಡಿಸಿರುವಂಥದ್ದು. 27,000 ಕಿಲೋಮೀಟರ್ ಓಡಿಸಿ 65,000 ರೂಪಾಯಿ ಹಾಕಿಸ್ಬಿಟ್ಟು ನಾನು CNG ಫಿಟ್ ಮಾಡಿಸಿರೋದು. ಬಟ್ ನನಗೆ ಇದರಲ್ಲಿ ಲಾಸ್ ಅಂತ ಆಯಿತು ಅಂತ ಹೇಳಿದ್ರೆ, ನಾನು ಯಾವಾಗ CNG ಫಿಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ನೋ ಅದಕ್ಕಿಂತ ಮೊದಲೇ ನಾನು ಈ ಎಕ್ಸ್ಟೆಂಡ್ ವ್ಯಾರಂಟಿ ತೊಗೊಂಡಾಗಿತ್ತು. 13,000 ರೂಪಾಯಿ ಆ ಎಕ್ಸ್ಟೆಂಡೆಡ್ ವ್ಯಾರಂಟಿಗೆ ಅಂತೇಳಿ ಕಟ್ಟಿದೆ. ಅದು ವೇಸ್ಟ್ ಅಂತ ಅನಿಸ್ತು. ಯಾಕಂದರೆ ಯಾವಾಗ ನಾವು CNG ಫಿಟ್ ಮಾಡ್ತೀವೋ ಆ ಫಿಟ್ ಮಾಡಿದ ಮೇಲೆ ನಮಗೆ ವ್ಯಾರಂಟಿ ಸಿಗಲ್ಲ. ಆದ ಕಾರಣ ನಾನು ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ನನಗೆ ಕ್ಲೈಮ್ ಮಾಡೋಕ್ಕಾಗಿಲ್ಲ, ಒಂದು ವಿಚಾರ. ಎರಡನೇದು ಅಂತ ಹೇಳಿದ್ರೆ, ನಾನು CNG ಫಿಟ್ ಮಾಡಿಸಿದ ಮೇಲೆ ನಾನು ಶೋರೂಮಲ್ಲಿ ಮೇಂಟೆನೆನ್ಸ್ ಮಾಡಿಸೋದನ್ನು ಬಿಟ್ಬಿಟ್ಟೆ. ಅಂದರೆ ಔಟ್ಸೈಡಲ್ಲೂ ಕೂಡ ಜೆನ್ಯೂನ್ ವರ್ಕ್ಶಾಪ್ಸ್ ಇರುತ್ತೆ, ಪಿರಿಯಡಿಕಲ್ ಮೇಂಟೆನೆನ್ಸ್ ಮಾಡುವಂತಹ ವರ್ಕ್ಶಾಪ್ ಕರೆಕ್ಟಾಗಿರುವಂಥದ್ದು ಇರುತ್ತೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ನನ್ನಂಥದ್ರಲ್ಲಿ ನಾನು ಶೋರೂಮಿಗೆ ಹೋಗೋದನ್ನು ಬಿಟ್ಬಿಟ್ಟು ಔಟ್ಸೈಡಲ್ಲಿ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇವಾಗ 1,795 ಕಿಲೋಮೀಟರ್ ಇವತ್ತಿಗೆ ಕಂಪ್ಲೀಟ್ ಆಯಿತು. ಹೊಸ ವರ್ಷದ ನಾನು ಇವತ್ತು ಅಂತೂ ಬೆಂಗಳೂರು ಹೋಗಬೇಕು ಅಂತ ಹೇಳ್ಕೊಂಡು ಇವತ್ತು ಇನ್ನೂ ಒಂದು 300-400 ಕಿಲೋಮೀಟರ್, ಒಂದು 600-700 ಕಿಲೋಮೀಟರ್ ಇವತ್ತು ಓಡುತ್ತೆ. ಬಟ್ ನಾನು ಅದಕ್ಕಿಂತ ಮೊದಲು ಇವತ್ತು ಮಾರ್ನಿಂಗಲ್ಲಿ ನಾನು ವಿಡಿಯೋ ತೆಗಿತಾ ಇದ್ದೀನಿ. ನಾನು ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ, CNG ಬೆಟರ್ ಅಂತ ಹೇಳುವಂಥದ್ದು. ಇಂತಹ ಒಂದು ಕಾರ್ ತಗೊಳ್ಳೋದಿದ್ರೆ ನೀವು ಏನಿದ್ರು ಕೂಡ CNG ಹಾಕಿಸ್ಕೊಳ್ಳಿ. ಅಥವಾ ಇವಾಗಂತೂ ಕಂಪನಿ ಫಿಟೆಡ್ CNG ಬರ್ತಾ ಇದೆ. ನಾನು ವೆಹಿಕಲ್ ತಗೊಳ್ಳೋಂಥ ಟೈಮಲ್ಲಿ ಅಂದರೆ ಈ ಗ್ಲಾನ್ಸಾ ಮಾಡೆಲಲ್ಲಿ CNG ಬರುತ್ತೆ ಅಂತ ಮಾತ್ರ ಹೇಳಿದರು, ಅಂದರೆ ಲಾಂಚ್ ಆಗಿರಲಿಲ್ಲ. ಅದಕ್ಕಾಗಿ ಮತ್ತೆ ಬರಬೇಕಂದ್ರೂ ಅದು ತುಂಬ ವೆಯ್ಟಿಂಗ್ ಪೀರಿಯಡ್ ಇತ್ತು. ಅದ ಕಾರಣ ನನಗೆ ಸಿಂಪಲಾಗಿ ಸಾಕು ಅಂತ ಹೇಳುವಂಥ ವಿಚಾರದಲ್ಲಿ ನಾನು ಪೆಟ್ರೋಲ್ ಗಾಡಿನ ತಗೊಂಡು ಆ ನಂತರ ನಾನು CNG ಹಾಕ್ಸಿರುವಂಥದ್ದು. ಇನ್ನೊಂದು ವಿಚಾರಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ನಾನು ತಗೊಂಡಿರುವಂಥದ್ದು ಈ ಹಿಂದೆನೂ ಹೇಳಿದೆ, ನಾನು ಬೇಸ್ ವೇರಿಯಂಟ್ ತಗೊಂಡಿರುವಂಥದ್ದು. ಏನು ಅಂತ ಹೇಳುವಂತಹ ಒಂದು ಬ್ಯಾಡ್ಜಿಂಗಲ್ಲಿ ಬರುವಂತಹ ಒಂದು ಬೇಸ್ ವೇರಿಯಂಟ್. ಬಲೆನೋ ಕಂಪೇರ್ ಮಾಡಿದರೆ ಸಿಗ್ಮಾ ಅಂತ ಹೇಳುವಂಥ ವೇರಿಯಂಟು. ಆ ನಂತರ ನಾನು ನನಗೆ ಬೇಕಾದಂತಹ ಬೇರೆ ಬೇರೆ ಫೀಚರ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ ಇದರಲ್ಲಿ. ಅಂದರೆ ಅದರಲ್ಲಿ 360 ಕ್ಯಾಮ್ರಾ ಹಾಕ್ಸಿದ್ದೆ, LED ಹೆಡ್ಲೈಟ್ಸ್ ಹಾಕ್ಸಿದ್ದೆ, ಆನಂತರ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಹಾಕ್ಸಿದ್ದೆ. ಇನ್ನು ಔಟ್ಸೈಡಿಂದ ಹೇಳಬೇಕು ಅಂತ ಹೇಳಿದ್ರೆ ಕ್ರೋಮ್ ಫಿನಿಶಿಂಗ್ ಡೋರ್ ಹ್ಯಾಂಡಲ್ಸ್ ಹಾಕ್ಸಿದ್ದೆ. ಇದೆಲ್ಲ ನಮಗೆ ಏನು ಮೈನ್ ಬೇಕು ಅಂತ ಹೇಳುವಂಥ ಫೀಚರ್ಸ್ ಏನಿತ್ತು ಇದನ್ನೆಲ್ಲ ನಾನು ಔಟ್ಸೈಡ್ ಹಾಕ್ಸಿರುವಂಥದ್ದು. ಕೆಲವೊಂದು ಶೋರೂಮಲ್ಲಿ ಹಾಕ್ಸಿದೆ, ಇನ್ನು ಕೆಲವೊಂದು ಔಟ್ಸೈಡ್ ಹಾಕ್ಸಿದೆ. ಆದರೆ ನಾವು ಟಾಪ್ ಆ್ಯಂಡ್ ವೇರಿಯಂಟಿಗೆ ಕಂಪೇರ್ ಮಾಡಬೇಕಂದ್ರೆ ಸುಮಾರು 3-3.5 ಲಕ್ಷ ರೂಪಾಯಿ ಅಷ್ಟು ವ್ಯತ್ಯಾಸ ಡಿಫ್ರೆನ್ಸ್ ಇರುತ್ತೆ.
ಇದು ನಾನು ಎಕ್ಸ್ಟ್ರಾ ಎಲ್ಲ ಫಿಟ್ ಮಾಡಿಸಿ ನನಗೆ ಒಂದು 80,000 ರೂಪಾಯಿ ಆಗಿರುವಂಥದ್ದು. 80,000 ರೂಪಾಯಿ ನಾನು ಆಲ್ಮೋಸ್ಟ್ ಎಲ್ಲ 360 ಕ್ಯಾಮರಾ ಸೇರಿಸ್ಬಿಟ್ಟು ಹಾಕಿರುವಂಥದ್ದು. ಇಷ್ಟೆಲ್ಲ ಹಾಕಿಸಿ ನನಗೆ 80,000 ಅಂತ ಹೇಳಿದ್ರೆ ಅದು ನನಗೆ ವರ್ತ್ ಅಂತ ಅನಿಸ್ತು. ಅಂತೂ ನಾನು ಅದಕ್ಕೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕಟ್ಟೋದಕ್ಕಿಂತ ನನಗೆ ಇದು ಲಾಭ ಅಂತಲೇ ಹೇಳ್ಬೋದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾವೇನು ಕಾರ್ ತೆಗಿತೀವಿ, ಕಾರ್ ತಗೊಳ್ಳೋರು ಇವಾಗಲೂ ಕೂಡ ಕಂಪೇರ್ ಮಾಡ್ತಾರೆ. ವ್ಯಾಗನಾರ್ ಆಗ್ಬೋದಾ ಅಥವಾ ಸ್ವಿಫ್ಟ್ ಆಗ್ಬೋದಾ, ಬಲೆನೋ ಆಗ್ಬೋದು, ಗ್ಲಾನ್ಸ್ ಆಗ್ಬೋದು. ಬಲೆನೋ ಮತ್ತು ಗ್ಲಾನ್ಸ್ ಸೇಮ್, ಅದು ಯಾವುದು ಇದ್ರೂ ಕೂಡ ಬಲೆನೋ ಆದ್ರೂ ಓಕೆ, ಗ್ಲಾನ್ಸ್ ಆದ್ರೂ ಓಕೆ. ಅದನ್ನ ಏನು ಡಿಫ್ರೆನ್ಸ್ ಹೇಳೋಕೇನಿಲ್ಲ, ಬ್ಯಾಡ್ಜಿಂಗ್ ಮಾತ್ರ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಅಷ್ಟೇ. ಆದರೆ ನಾನು ಹೇಳುವಂಥದ್ದಷ್ಟೇ, ನೀವು ವ್ಯಾಗನಾರ್ ತೆಗಿತೀರೋ ಅಥವಾ ಸ್ವಿಫ್ಟ್ ತೆಗಿತೀರೋ, ಸೆಲೆರಿಯೋ ತಗೋತೀರೋ ಅಥವಾ ಬಲೆನೋ ತಗೋತೀರೋ ಅಂತ ಹೇಳುವಂಥ ವಿಚಾರ ಬಂದಾಗ ಕೆಲವರ ಕ್ಯಾಲ್ಕುಲೇಷನ್ ಹೇಗಿರುತ್ತೆ ಗೊತ್ತಾ? ಆಲ್ಟೋದಲ್ಲಿ ನಾವು ಟಾಪ್ ಎಂಡ್ ತಗೊಳ್ಳೋಣ, ಅಥವಾ ಸೆಲೆರಿಯೋದಲ್ಲಿ ಟಾಪ್ ಎಂಡ್ ತಗೊಳ್ಳೋಣ, ಅಥವಾ ವ್ಯಾಗನರಲ್ಲಿ ಟಾಪ್ ಎಂಡ್ ತಗೊಳ್ಳೋಣ. ನಾನು ಹೇಳುವಂಥದ್ದು ಇಷ್ಟೇ, ನೀವು ವ್ಯಾಗನರಲ್ಲಿ ಟಾಪ್ ಎಂಡ್ ತೊಗೊಂಡ್ರು ಕೂಡ ಸ್ವಿಫ್ಟಲ್ಲಿ ಬೇಸ್ ತಗೊಳ್ಳಿ. ವ್ಯಾಗನರ್ಗಿಂತ ಸ್ವಿಫ್ಟ್ ಬೇಸ್ ಬೆಟರ್ ಇದೆ. ಯಾಕೆ ಬೆಟರ್ ಇದೆ ಅಂತ ಹೇಳಿದ್ರೆ, ವ್ಯಾಗನರ್ ಮತ್ತು ಸ್ವಿಫ್ಟನ್ನು ಕಂಪೇರ್ ಮಾಡಿದರೆ ಸ್ವಿಫ್ಟಿಗೆ ಇರುವಂತಹ ವ್ಯಾಲ್ಯೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ವ್ಯಾಗನರ್ಗಿಂತ, ಅದೊಂದು ವಿಚಾರ. ಅಥವಾ ಬಲೆನೋಗಿಂತ ಇದನ್ನು ಕಂಪೇರ್ ಮಾಡಿದರೆ. ಇನ್ನು ವ್ಯಾಗನರ್ ಅಂತ ಹೇಳಿದ್ರೆ ಆ ಒಂದು 8 ಲಕ್ಷ ರೂಪಾಯಿ 7.5 ಲಕ್ಷ ರೂಪಾಯಿ ಕೊಟ್ಟು ನೀವು ವ್ಯಾಗನರ್ ತಗೊಳ್ಳೋದಕ್ಕಿಂತ ಸ್ವಿಫ್ಟಲ್ಲಿ ಬೇಸ್ ಮಾಡಲ್ ತಗೊಂಡ್ರೆ ನಿಮ್ಗೆ ಅಷ್ಟಾದ್ರೂ ಬೆನಿಫಿಟ್ ಸಿಗುತ್ತೆ ಅಂತ ಹೇಳುವಂಥ ಒಂದು ಸಣ್ಣ ವಿಚಾರ ಹೇಳುವಂಥದ್ದು. ಇನ್ನು ಈ ಕಾರ್ನಲ್ಲಿ ನನಗೆ ಲಾಸ್ ಅಂತ ಹೇಳಿದಲ್ಲ, ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ನನಗೆ ಸ್ವಲ್ಪ ಲಾಸ್ ಅಂತ ಹೇಳುವಂಥದ್ದು, ನೆಗೆಟಿವ್ ಅಂತ ಹೇಳುವಂಥ ವಿಚಾರ ಬಂದರೆ, ನೆಗೆಟಿವ್ ಅಂತ ಹೇಳುವಂಥದ್ದು ನನಗೆ ಈ ಗ್ರೌಂಡ್ ಕ್ಲಿಯರೆನ್ಸು. ಈ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ತುಂಬ ಅಂದರೆ ತುಂಬ ನೆಗೆಟಿವ್ ಅಂತಲೇ ಹೇಳ್ಬೋದು. ಇದು 170 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂತ ಹೇಳ್ತಾರೆ, ಬಟ್ ನಮಗಂತೂ ಸಾಕಾಗೋದೇ ಇಲ್ಲ. ಯಾವಾಗ ನೋಡಿದ್ರು ಸಣ್ಣ ಒಂದು ಹಂಪ್ ಸಿಕ್ಕಿದ್ರು ಫ್ರಂಟ್ ಅಂತೂ ಟಚ್ ಆಗ್ತಾನೆ ಇರುತ್ತೆ. ಗ್ರೌಂಡ್ ಏನು ಫ್ರಂಟು ಟಚ್ ಆಗೇ ಆಗುತ್ತೆ. ಅದೊಂದು ತುಂಬ ನೆಗೆಟಿವ್. ಇವಾಗ ಹೇಳೋರು ಹೇಳ್ತಾರೆ ಸ್ವಿಫ್ಟಿಗಿಂತ ಹೈಟ್ ಇದೆ. ಅದನ್ನು ಎಷ್ಟೇ ಕಂಪೇರ್ ಮಾಡಿದ್ರು ನಾವು ಒಂದು ಅಂದರೆ ಮೈನ್ ಹೈವೇಗಳಲ್ಲೆಲ್ಲ ಒಂದೊಂದು ಹಂಪ್ ಇರುತ್ತೆ. ಇವಾಗ ಸಿಟಿ ಲಿಮಿಟ್ಸ್ ಬೆಂಗಳೂರು ಹೋಗ್ಬೇಕಂದ್ರೂ ಹಲವರಿಗೆ ಗೊತ್ತಿರುತ್ತೆ, ಸಿಟಿಯಲ್ಲೆಲ್ಲ ಅಲ್ಲಲ್ಲಿ ಹಂಪ್ಸ್ ಇರುತ್ತೆ. ಈ ದೊಡ್ಡ ದೊಡ್ಡ ಹಂಪ್ಗಳೆಲ್ಲ ಹಾಕಿದರೆ 100% ನಿಮಗೆ ಫ್ರಂಟ್ ಗ್ರೌಂಡ್ ಹೊಡೆಯುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೊಂದು ತುಂಬ ನೆಗೆಟಿವ್ ಅಂತಲೇ ಹೇಳ್ಬೋದು. ನನ್ನ ಈ ಒಂದು ಗ್ರೌಂಡ್ ಏನು ಮ್ಯಾಟ್ ಬರುತ್ತೆ, ಇಂಜಿನ್ ಗಾರ್ಡ್ ಏನು ಬರುತ್ತೆ, ಈ ಇಂಜಿನ್ ಗಾರ್ಡ್ ನಾನು 2 ಸಲ ಚೇಂಜ್ ಮಾಡಿ ಆಯಿತು. ಅದು ತುಂಬ ಕಷ್ಟ. ಯಾಕಂದರೆ ನಾವೇನೋ ಅಂದ್ಕೊಂಡಿರ್ತೀವಿ, ಜನ ಒಂದು 5 ಜನ ಹಾಕ್ಬಿಟ್ಟು ನಾವು ಲಾಂಗ್ ಹೋಗ್ಬೇಕಂತ ಹೇಳಿದ್ರೆ ಹಂಪನೆಲ್ಲ ಅಷ್ಟೇನು ಅಬ್ಸರ್ವ್ ಮಾಡೋಕೆ ನಿಲ್ಲೋದಿಲ್ಲ. ಮತ್ತೆ ಆಗ್ಬೋದು ಇರುವೆ ಹೋದಾಗೆ ಹೋಗೋ ಅಂತವರಿಗೆ, ಅಷ್ಟು ಸೂಕ್ಷ್ಮ ಮಾಡ್ಕೊಂಡು ಹೋಗೋಂಥವ್ರಿಗೆ ಆಗ್ಬೋದು. ಆದರೆ ನಮಗಂತೂ ಅದು ಕಷ್ಟ ಸಾಧ್ಯ ಅಂತಲೇ ಹೇಳುವಂಥ ವಿಚಾರ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಗಾಡಿಯಲ್ಲಿ ನನಗೆ ಸರ್ವಿಸ್ ವಿಚಾರಕ್ಕೆ ಬರಬೇಕಂದ್ರೆ, ಸರ್ವಿಸ್ ಅಂತೂ ನನಗೆ ಟೊಯೋಟಾದವ್ರದ್ದಂತೂ ಚೆನ್ನಾಗಿ ಸರ್ವಿಸ್ ಇತ್ತು, ಏನು ಪ್ರಾಬ್ಲಮ್ ಏನಿರಲಿಲ್ಲ. ಬಟ್ ನಾನು ಇವಾಗ ಅಂತೂ 3ನೇ ಸರ್ವಿಸ್ ನಂತರ 3 ಸರ್ವಿಸ್ ಅಂತೂ ನಾನು ಶೋರೂಮಲ್ಲಿ ಮಾಡಿಸಿದ್ದೆ. ಬಟ್ ಆ ನಂತರ ನಾನೆಲ್ಲ ಔಟ್ಸೈಡೇ ಮಾಡಿಸಿರುವಂಥದ್ದು. ನನಗೆ ವ್ಯಾರಂಟಿ ಇಲ್ಲ ಅಂತ ಹೇಳುವಂಥ ವಿಚಾರ ಬಂದಾಗ ನಾನು ಔಟ್ಸೈಡ್ ಮಾಡಿಸೋದು ನನಗೆ ಬೆಟರ್ ಅಂತ ಅನಿಸ್ತು, ಅದಕ್ಕಾಗಿ ಔಟ್ಸೈಡ್ ಮಾಡಿಸಿದ್ದೆ. ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ, ನನಗೆ ಒಂದ್ಸಲ ಶೋರೂಮ್ಗೆ ಎವರೇಜ್ ಸರ್ವಿಸಲ್ಲಿ ನಾವು ಶೋರೂಮಲ್ಲಿ ಮೇಂಟೆನೆನ್ಸ್ ಇಡೋದು ಮತ್ತು ಔಟ್ಸೈಡ್ ಇಡೋದಕ್ಕೆ ನಮಗೊಂದು 2 ರಿಂದ 3 ಸಾವಿರ ರೂಪಾಯಿ ವ್ಯತ್ಯಾಸ ಬಂದೇ ಬರುತ್ತೆ. ಅದೊಂದು ನನಗೆ 10,000 1 ಲಕ್ಷ ಕಿಲೋಮೀಟ್ರಲ್ಲಿ ನಾನು 10 ಸಲ ಸರ್ವಿಸ್ ಮಾಡಿಸಿದಾಗ 10ರಲ್ಲಿ 3 ಸಲ ಅಂತೂ ಸರ್ವಿಸ್ ಶೋರೂಮಲ್ಲೇ ಮಾಡಿಸಿರೋದು. ಇನ್ನು ಉಳಿದಂಥ 7 ಸರ್ವಿಸಲ್ಲಿ ನನಗೆ ಔಟ್ಸೈಡ್ ಮಾಡಿಸಿದ್ರಲ್ಲಿ ನನಗೆ ಏನಿಲ್ಲ ಅಂದರು ಕಡಿಮೆ ಅಂದರು ಒಂದು 25 ರಿಂದ 30 ಸಾವಿರ ರೂಪಾಯಿ ಅದರಲ್ಲಿ ಎಕ್ಸ್ಟ್ರಾ ಉಳಿದೆ ಅಂತ ಹೇಳುವಂಥ ವಿಚಾರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನು ಮೈಲೇಜ್ ವಿಚಾರಕ್ಕೆ ಬರಬೇಕಾದ್ರೆ, ಏನು ಪೆಟ್ರೋಲಲ್ಲಿ ನಮಗೆ 16 ರಿಂದ 17 ಮೈಲೇಜ್ ಎವರೇಜ್ ಸಿಗುತ್ತೋ, ಅಂದರೆ ಲಾಂಗಲ್ಲಿ 18 ರಿಂದ 19 ಸಿಗುತ್ತೆ. ಆದರೆ ನಮಗೆ ಲೋಕಲಲ್ಲಿ ಸಿಗುವಂತಹ ಮೈಲೇಜ್ ಇದು. ನಮಗೆ ಅದೇ CNG ಗೆ ಬಂದಾಗ, ನಾನು ಅಂತೂ CNG ಹಾಕಿಸಿದ ಮೇಲೆ ನನಗೆ CNG ಗೆ ಬಂದಾಗ 25 ರಿಂದ 28 ಎವರೇಜ್ ಸಿಗ್ತಾ ಇದೆ. ಅದನ್ನು ಎಲ್ಲವೂ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ನಾರ್ಮಲ್ ಆಗಿ ನಾವು ಅಷ್ಟೊಂದು ನಮಗೆ ಮೈಲೇಜ್ ಸಿಗ್ತಾ ಇದೆ. ಇನ್ನು ಇದರಲ್ಲಿ ನಾನು ಮಾಡಿಸಿರೋದಂತಹ ಎಲ್ಲ ವಿಚಾರಗಳನ್ನು ಹೇಳಿದೆ. ಆದರೆ ಇವತ್ತು ನಾನು ಇದನ್ನು ಫಾಸ್ಟ್ಯಾಗು ಕೂಡ ನಾನು 1 ಇಯರ್ ಇದ್ದು, ಅಂದರೆ ಇಯರ್ಲಿ ಆ್ಯನ್ಯುವಲ್ ಪಾಸ್ ಬರುತ್ತೇನ, ಆ ಒಂದು ಆ್ಯನ್ಯುವಲ್ ಪಾಸನ್ನು ನಾನು ಇವತ್ತು ರೀಚಾರ್ಜ್ ಮಾಡಿಸ್ಕೊಂಡೆ. ಯಾಕಂದರೆ ನಾವು ಕೆಲವೊಂದು ಸಲ ನಾವು ಫಾಸ್ಟ್ಯಾಗಿಗೆ ತುಂಬಾ ದುಡ್ಡು ಕಟ್ತೀವಿ. ಏನಿಲ್ಲ ಅಂದರೂ ಈ ಸಲ ನಾನಂತೂ ಕಳೆದ ಡಿಸೆಂಬರ್ 1 ತಿಂಗಳಲ್ಲೇ ನಮಗೆ ಸುಮಾರು 1,000 ರೂಪಾಯಿಯಷ್ಟು ಫಾಸ್ಟ್ಯಾಗಿಗೆ ಹೋಯಿತು. ಆದ ಕಾರಣ ಇವತ್ತು ಹೊಸ ವರ್ಷದ ಈ ಒಂದು ಇದರಲ್ಲಿ 1 ವರ್ಷದ ಆ್ಯನ್ಯುವಲ್ ಪಾಸ್, ಯಾಕಂದರೆ ಬೆಂಗಳೂರು ಹೋಗಿ ಬರಬೇಕು ಅಂತ ಹೇಳಿದ್ರು ನಮಗೆ ಸುಮಾರು 400 ರೂಪಾಯಿಯಷ್ಟು ಏನು ಟೋಲ್ ಹೋಗ್ತಾ ಇದೆ. ಜೊತೆಗೆ ಇನ್ನು ಏರ್ಪೋರ್ಟ್ ಹೋಗ್ಲಿಕ್ಕಿತ್ತು, ಏರ್ಪೋರ್ಟ್ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಟೋಲ್ ಹೋಗುತ್ತೆ. ಅದನ್ನು ಕಂಪೇರ್ ಮಾಡುವಾಗ ನನಗೆ ಅದೇ ಆ್ಯನ್ಯುವಲ್ ಪಾಸ್ ಲಾಭ ಅಂತ ಅಂದ್ಕೊಂಡು ಆ್ಯನ್ಯುವಲ್ ಪಾಸ್ ಅಂತೂ ಒಂದು ತಗೊಂಡಿದ್ದೀನಿ 1 ವರ್ಷದ್ದು. ಆ್ಯನ್ಯುವಲ್ ಪಾಸ್ ಮಾಡೋದು ಹೇಗೆ ಅಂತ ಹೇಳೋದನ್ನ ನಾನು ಶಾರ್ಟ್ ಹಾಕಿದ್ದೀನಿ, ಅದನ್ನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸಿಂಪಲ್ ಆಗಿದೆ. ನಿಮಗೆ ಕೂಡ ಒಂದು ತಿಂಗಳಲ್ಲಿ 200 ಸಲ ಅಥವಾ 200 ಸಲದ ಒಳಗಡೆ ಹೋಗೋದಿದ್ರು ಓಕೆ, 3,000 ರೂಪಾಯಿ ಕಟ್ಟಿದರೆ 200 ಸಲ ಹೋಗ್ಬೋದು, ಅಥವಾ 1 ವರ್ಷದವರೆಗೆ ನಿಮಗೆ ಯಾವುದೇ ನ್ಯಾಷನಲ್ ಹೈವೇಗಳಲ್ಲಿ ನಿಮಗೆ ಓಡಿಸ್ಬೋದು. ಅದೊಂದು ಲಾಭ ಅಂತಲೇ ಹೇಳ್ಬೋದು. ಇದೆಲ್ಲ ಈ ಒಂದು ನನ್ನ ಕಾರ್ನಲ್ಲಿರುವಂಥ ವಿಚಾರಗಳು. ಅಂತೂ 1,795 ಕಿಲೋಮೀಟರ್ ಇವತ್ತಿಗೆ ಆಯಿತು. ಖುಷಿ ಆಗ್ತಾ ಇದೆ. 1 ಲಕ್ಷ ಕಿಲೋಮೀಟರ್ನ ಆರಾಮವಾಗಿ ಓಡಿಸಿದ್ದೀನಿ. ಬಟ್ 2 ಸಲ
ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿದೆ ಈ ಒಂದು ಟೈಮಲ್ಲಿ. 2 ಸಲ ಅಂತ ಹೇಳಿದ್ರೆ ಒಂದ್ಸಲ ಮಾಡಿಸುವಂಥ ಅಗತ್ಯನೇ ಇರಲಿಲ್ಲ. ಸಿಂಪಲ್ ಆಗಿ ಸ್ಕ್ರ್ಯಾಚ್ ಇತ್ತು, ಇಲ್ಲಿ ಹೆಡ್ಲೈಟಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಇತ್ತು, ಮತ್ತು ಇಲ್ಲೊಂದು ಸ್ಕ್ರ್ಯಾಚ್ ಇತ್ತು ಅಷ್ಟೇ. ಒಂದು ಕಂಪೌಂಡ್ ವಾಲ್ಗೆ ಜಸ್ಟ್ ಟಚ್ ಆಗಿರುವಂಥದ್ದು ಅಷ್ಟೇ. ಅದನ್ನು ನಾವು ಔಟ್ಸೈಡ್ ಮಾಡಿಸೋದಿದ್ರೆ ಒಂದು 1,000 ರೂಪಾಯಿ 1,500 ರೂಪಾಯಿ ಮುಗಿಸುವಂಥದ್ದು. ಏನೋ ಇನ್ಶೂರೆನ್ಸ್ ಇತ್ತಲ್ಲ ಅಂತೇಳಿ ಕ್ಲೈಮ್ ಮಾಡಿಸಿದೆ. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಸಣ್ಣ ಪುಟ್ಟ ಕ್ಲೈಮ್ಗೆ ನೀವು ಕ್ಲೈಮ್ ಮಾಡಿಸ್ಬೇಡಿ ಇನ್ಶೂರೆನ್ಸ್ನ. ಯಾಕಂದರೆ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿಸಿದಾಗ ನಮಗೆ 5%ರಿಂದ 10% NCB ಹೋಗುತ್ತೆ, ಅಂದರೆ ನೋ ಕ್ಲೈಮ್ ಬೋನಸ್ ಹೋಗುತ್ತೆ. ಒಂದ್ಸಲ ನಾವು ಇನ್ಶೂರೆನ್ಸ್ ಇದೆ ಅಲ್ವಾ, ಸಣ್ಣ ಪುಟ್ಟದಕ್ಕೆಲ್ಲ ನಾವು ಕ್ಲೈಮ್ ಮಾಡಿಸಿದ್ರೆ ನೆಕ್ಸ್ಟಿಗೆ ಹೊಸ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡುವಂಥ ಟೈಮಲ್ಲಿ ನಾವು ಎಕ್ಸ್ಟ್ರಾ ಪೇಮೆಂಟ್ ಮಾಡಲೇಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂಥ ನನಗಂತೂ 2-3 ಸಾವಿರ ರೂಪಾಯಿ ಅದರಲ್ಲಿ ಲಾಸ್ ಆಗೋಯಿತು. ಆದ ಕಾರಣ ನಾನು ಹೇಳುವಂಥ ವಿಚಾರ, ನೀವು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಇದಕ್ಕೆಲ್ಲ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸೋಕೆ ನಿಲ್ಬೇಡಿ. ಆನಂತರ ಸ್ವಲ್ಪ ಮೇಜರ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ಸುಮಾರು 1,30,000 ರೂಪಾಯಿ ಅಷ್ಟು ಶೋರೂಮ್ ಬಿಲ್ ಆಗಿತ್ತು. ಫ್ರಂಟ್ ಗ್ರಿಲ್ಲಿಂದ ಹಿಡಿದು ಬಾನೆಟು, ಈ ಹೆಡ್ಲೈಟ್ ಎರಡೂ ಫುಲ್ ಫ್ರಂಟ್ ಸೆಟ್ಟೆ ಫುಲ್ ಚೇಂಜ್ ಆಗಿತ್ತು. ಆದರೆ ಒಂದು ಅದೃಷ್ಟವಶಾತ್ ನಾವು ಕಾರಲ್ಲಿದ್ದ ಇಬ್ಬರಿಗೆ ಏನೂ ಆಗಿರಲಿಲ್ಲ. ಅದೊಂದು ಸಮಾಧಾನ ಅಂತಲೇ ಹೇಳ್ಬೋದು. ಇದೇ 2 ಸಲ ನಾನು ಕ್ಲೈಮ್ ಮಾಡಿಸಿರುವಂಥ ವಿಚಾರ. ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿದ್ರೆ ಗಾಡಿಯ ವ್ಯಾಲ್ಯೂ ಹೋಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ. ನಾನು ಹೇಳುವಂಥದ್ದು ಇನ್ಶೂರೆನ್ಸ್ ಕಟ್ಟುವಂಥದ್ದೇ ನಮ್ಮ ಸೇಫ್ಟಿಗೋಸ್ಕರ. ಏನಾದರೂ ಆದರೆ ಹಾಗಂತ ಹೇಳುವಂಥ ವಿಚಾರದಲ್ಲಿ ನಾವು ಕಟ್ತಾ ಇರುವಂಥದ್ದು. ಕೆಲವೊಬ್ಬರದ್ದು ಗಾಡಿ ಶೋರೂಮಿಂದ ಔಟ್ಸೈಡ್ ಬರಬೇಕಂದ್ರೆ ಆಕ್ಸಿಡೆಂಟ್ ಆಗುತ್ತೆ, ಅದು ಅವರ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಹೇಳ್ತೀವಿ ನಾವು ಆಕ್ಸಿಡೆಂಟ್ ಗಾಡಿ ತೊಗೋಬಾರದು ಅಂತ ಹೇಳುವಂಥ ವಿಚಾರ. ಹಾಗಂತ ಹೇಳ್ಕೊಂಡು ನಮ್ಮ ಕೈಯಲ್ಲಿ ಆಕ್ಸಿಡೆಂಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಈ ವಿಚಾರವನ್ನು ಎಲ್ಲರೂ ನೆನಪಿಟ್ಕೊಳ್ಳಿ. ಕೆಲವರು ಜೆನ್ಯೂನ್ ಗಾಡಿನೇ ಬೇಕು, ಟಚ್ ಆದ ಗಾಡಿ ನನಗೆ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ತಗೊಂಡು ಬರುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಲಿಕ್ಕೂ ಸಾಧ್ಯತೆ ಇರುತ್ತೆ. ಅದು ಬಿಟ್ಬಿಡಿ, ಅದರ ವಿಚಾರ ಇವಾಗ ಮಾತಾಡೋದು ಬೇಡ. ಆದರೆ ನಾರ್ಮಲ್ ಆಗಿ ಒಂದು ಗ್ಲಾನ್ಸಾ ಅಥವಾ ಬಲೆನೋ ಕಾರ್ ತಗೊಳ್ಳುವಂಥವರಿಗೆ ನಾನು ಹೇಳುವಂಥದ್ದು ಇಷ್ಟೇ, ಆರಾಮವಾಗಿ ತಗೋಬಹುದು. ಸಣ್ಣ ಮಟ್ಟದಲ್ಲಿರುವಂತಹವರಿಗೆ, ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನೀವೇನಾದರೂ ಸ್ವಿಫ್ಟ್ ಅಥವಾ ವ್ಯಾಗನರ್ ತಗೊಳ್ಳುವಂಥ ಪ್ಲಾನ್ ಇದ್ರೆ ಬಲೆನೋ ಅಥವಾ ಗ್ಲಾನ್ಸಾವನ್ನು ಆರಾಮವಾಗಿ ತಗೊಳ್ಬೋದು. ಯಾಕಂದರೆ ಇದರಲ್ಲಿ ನೆಗೆಟಿವ್ ಇರುವಂಥದ್ದು ನನಗಂತೂ ಕಂಡು ಬಂದಿರುವಂಥ ಒಂದೇ ವಿಚಾರ, ಗ್ರೌಂಡ್ ಕ್ಲಿಯರೆನ್ಸು. ಅಂದರೆ ಫ್ರಂಟ್ ಹೊಡೆಯುವಂಥದ್ದು, ಮಿಡ್ಲಲ್ಲಿ ಏನೋ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ. ಆದರೆ ಮಿಕ್ಕಿದ್ದೆಲ್ಲ ನಿಮಗೆ ಸ್ಪೇಷಿಯಸ್ ಆಗಿರ್ಬೋದು, ಡ್ರೈವಿಂಗ್ ಕಂಫರ್ಟ್ ಆಗಿರ್ಬೋದು, ಪ್ರತಿಯೊಂದು ಸೂಪರ್ ಆಗಿದೆ. ಎಷ್ಟೇ ಲಾಂಗ್ ಹೋದರೂ ಕೂಡ ಏನು ಟಯರ್ಡ್ ಆಗೋದಿಲ್ಲ. ನಾವು ಒಂದೇ ದಿನದಲ್ಲಿ ಸುಮಾರು 800 ಕಿಲೋಮೀಟರ್ ಹೆಚ್ಚಿನ ನಾವು ಓಡಿಸಿದ್ವಿ. ಯಾಕಂದರೆ ಬೆಳಿಗ್ಗೆ ಹೊರಟು ರಿಟರ್ನ್ ಮನೆಗೆ ತಲುಪುವಂಥ, ಅಂದರೆ 24 ಗಂಟೆ ಅವಧಿಯಲ್ಲಿ 24 ಗಂಟೆ ಕಳೆದಿತ್ತು. ಆದರೆ 800ಕ್ಕಿಂತನೂ ಹೆಚ್ಚಿನ ಕಿಲೋಮೀಟರ್ ನಾವು ಓಡಿಸಿದ್ದೀವಿ. ಕಂಟಿನ್ಯೂ ಜರ್ನಿ. ಮಿಡ್ಲಲ್ಲಿ 1-2 ಗಂಟೆ ಸ್ಟಾಪ್ ಕೊಟ್ಬಿಟ್ಟು ಉಳಿದಂತೆ ಜರ್ನಿ ಮಾಡ್ಬೇಕಂದ್ರೂ ನಮಗೆ ವರ್ತ್ ಅಂತಾನೆ ಅನಿಸಿದೆ. ಏನೂ ಟಯರ್ಡ್ ಆಗಿಲ್ಲ. ಬಟ್ ಒಂದು ವಿಚಾರ ಅಂತ ಹೇಳಿದ್ರೆ, ನೀವು ಎಷ್ಟೇ ಲಾಂಗ್ ಹೋಗಿ AC ಹಾಕ್ಕೊಂಡು ಹೋಗೋದನ್ನು ಬಿಟ್ಬಿಡಬೇಡಿ. ಯಾಕಂದರೆ AC ಹಾಕ್ಕೊಂಡು ಹೋದಾಗ ನಮಗೆ ಟಯರ್ಡ್ ಆಗೋದಿಲ್ಲ, ನಾವು ಕ್ಲೈಮೇಟ್ ಚೇಂಜ್ ಆಗೋದಿಲ್ಲ. ಯಾಕಂದರೆ ಔಟ್ಸೈಡ್ನ ಏನು ಪೊಲ್ಯೂಷನ್ ನಮಗೆ ಎಫೆಕ್ಟ್ ಆಗೋದಿಲ್ಲ, ವೆಹಿಕಲ್ಗಳ ಏನು ನಾಯ್ಸ್ ನಮಗೆ ಇದಾಗೋದಿಲ್ಲ. ಅದೆಲ್ಲ ನಮಗೆ AC ಹಾಕಿದಾಗ ಏನೂ ಗೊತ್ತಾಗೋದಿಲ್ಲ. ಅದ ಕಾರಣ ಆರಾಮಾಗಿ ಹೋಗಿ ಬರೋಕ್ಕಾಗತ್ತೆ. ಕೆಲವೊಬ್ರು ಹೇಳ್ತಾರೆ ನನಗೆ ವಾಂತಿ ಬಂದಾಗ ಆಗುತ್ತೆ, ಹೊಟ್ಟೆಲ್ಲ ಏನಾಗುತ್ತೆ, ಏನೂ ಆಗೋದಿಲ್ಲ, ಅದೊಂಥರ ಭ್ರಮೆ ಮಾತ್ರ. 1-2 ಸಲ ಹಾಗೆ ಮಾಡಿದಾಗ, ಅಂದರೆ AC ಹಾಕ್ಕೊಂಡೇ ಹೋದಾಗ ಮತ್ತೆ ಅದು ನಿಮಗೆ ಅಭ್ಯಾಸ ಆಗಿ ಹೋಗುತ್ತೆ. AC ಹಾಕ್ಕೊಂಡು ಮ್ಯಾಕ್ಸಿಮಮ್ ಡ್ರೈವ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೂ ನಿಮ್ಮ ಜರ್ನಿ ಕೂಡ ಸೇಫ್ ಆಗಿರುತ್ತೆ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ, ನೀವೇನಾದರೂ ಗ್ಲಾನ್ಸಾ ಅಥವಾ ಬಲೆನೋ ತಗೊಳ್ಳುವಂಥ ಪ್ಲ್ಯಾನ್ ಇದ್ದರೆ ಆರಾಮವಾಗಿ ತಗೊಳ್ಬೋದು. ಮೈಲೇಜನ್ನು ಕೂಡ ಪರವಾಗಿಲ್ಲ. ಆ ಒಂದು ಪ್ರೈಸ್ ರೇಂಜ್, ಅಂದರೆ ನಮ್ಮ ಸಣ್ಣ ಮಟ್ಟನ ಕಾರಲ್ಲಂತೂ ಮೈಲೇಜ್ ಕಂಪೇರ್ ಮಾಡಿದರೂ ಕೂಡ ಲಾಸ್ ಆಗೋಕ್ಕಿಲ್ಲ. ಆಲ್ಟೋ 800 ಇದನ್ನೆಲ್ಲ ಕಂಪೇರ್ ಮಾಡಿದರೆ ಅದಕ್ಕಿಂತ ಇದು ಬೆಟರ್ ಅಂತಲೇ ಹೇಳ್ಬೋದು. ಹಾಗಂತ ಹೇಳ್ಕೊಂಡು 20ರಿಂದ 23, 24 ಮೈಲೇಜ್ ತಗೊಳ್ಳೋರು ಇರ್ತಾರೆ. ನನಗೂ ಸಿಕ್ಕಿದೆ. ನಾವು ಅಷ್ಟೊಂದು ಜಾಗ್ರತೆ ಮಾಡ್ಕೊಂಡು ಯಾವತ್ತೂ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಇದೊಂದು ವಿಚಾರವನ್ನು ನೆನಪಿಟ್ಕೊಳ್ಳಿ. ಇದೆಲ್ಲ ಹೇಳ್ತಾ, ನೀವೇನಾದರೂ ಗ್ಲಾನ್ಸಾ ಅಥವಾ ಬಲೆನೋ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಯೂಸರ್ ಎಕ್ಸ್ಪೀರಿಯೆನ್ಸನ್ನು ತಿಳಿಸೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.